ಅತಿಯಾದ ನಂಬಿಕೆ ಆಘಾತ ತಂದುಬಿಟ್ಟಿದೆ ನಮಗೆ. ಪರಿಷತ್ ಎಲೆಕ್ಷನ್ ಸೋಲಿನ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರ ಮೊಟ್ಟ ಮೊದಲ ರಿಯಾಕ್ಷನ್ ಇದು. ತುಂಬ ನಂಬಿಟ್ಟಿದ್ದೆ ನಾನು, ನನ್ನ ನಂಬಿಕೆನೇ ನನಗೆ ಆಘಾತವಾಯಿತು ಅಂತ ಅವರ ಪ್ರತಿಕ್ರಿಯೆ ಇತ್ತು. ನಿನ್ನೆ ಕ್ರಾಸ್ ವೋಟ್ ಮಾಡಿದವರ ಸಂಪೂರ್ಣ ಮಾಹಿತಿ ನನ್ನ ಬಳಿಯಲ್ಲಿದೆ. ಯಾರ್ಯಾರು ಕ್ರಾಸ್ ವೋಟ್ ಮಾಡಿದ್ರು, ಇದು ಪಾರದರ್ಶಕ ಮತದಾನ ಅಲ್ಲ. ಇದು ಅಂದರೆ ಇಲ್ಲಿ ಏನು ಗೌಪ್ಯ ಮತದಾನ. ಇದು ರಾಜ್ಯಸಭೆಗಾದರೆ ತೋರಿಸ್ಬಿಡ್ತಾರೆ, ನಾನು ಇಂಥವ್ರಿಗೆ ಓಟ್ ಹಾಕಿದ್ದೀನಿ ಅಂತ. ಅಲ್ಲಿ ಯಾಮಾರ್ಸೋಕ್ಕಾಗಲ್ಲ. ರಾಜ್ಯಸಭೆ ಚುನಾವಣೆಗೆ ಆಗಿಬಿಟ್ರೆ ಇಂಥವ್ರಿಗೆ ಓಟ್ ಮಾಡಿದ್ದೀನಿ ನೋಡಿ ಅಂತ ಅವ್ರು ಹೇಳಬೇಕು. ಅಲ್ಲೇ ಸಿಕ್ಕಿ ಬೀಳ್ತಾರೆ ಅವರು, ಅಕಸ್ಮಾತ್ ಓಟ್ ಮಾಡದೇ ಇದ್ದರೆ. ಈ ಪರಿಷತ್ ಚುನಾವಣೆ ಐತಿಲ್ಲ, ಗೌಪ್ಯತೆ ಇರುತ್ತೆ ಇದರಲ್ಲಿ. ಯಾವ ಶಾಸಕ ಯಾರಿಗೆ ಓಟ್ ಹಾಕ್ತಾ ಯಾರಿಗೂ ಗೊತ್ತಿರಲ್ಲ. ಒಂದು ಅಂದಾಜು, ಅವರ ಸಂಪರ್ಕ, ಅವರ ಹಾವಭಾವ, ಅವರ ಬಾಡಿ ಲ್ಯಾಂಗ್ವೇಜು, ಅವ್ರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ, ಮತದಾನಕ್ಕಿಂತ ಮುಂಚೆ, ಮತದಾನದ ನಡುವೆ, ಮತದಾನದ ನಂತರ, ಬಿಫೋರ್, ಆಫ್ಟರ್ ಮತ್ತು ಪ್ರಾಸೆಸ್ಸಲ್ಲಿ ಇದ್ದಾಗ ಅಂತ. ಸೊ ಇದು ಸಹಜವಾಗಿ ಒಂದು ಪಕ್ಷಕ್ಕೆ ಗೊತ್ತಿರುತ್ತೆ ಯಾರು ನಮ್ಮ ಪಕ್ಷಕ್ಕೆ ಇದೀಗ ಉಲ್ಟಾ ಆಗ್ತಾರೆ ಅಂಥೇಳಿ. 4 ಶಾಸಕರು JDSನಿಂದ ಅಡ್ಡ ಮತದಾನ ಮಾಡಿದ್ದಾರೆ ಕಾಂಗ್ರೆಸ್ಗೆ. ಅವ್ರು ಯಾರು ಅಂತ ನಂಗೆ ಚೆನ್ನಾಗಿ ಗೊತ್ತು. ಪಾರ್ಟಿ ಬಿಡುವ ಬಗ್ಗೆ ಕೂಡ ಚರ್ಚೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರೆಲ್ಲರೂ. ಬರೀ ಅವ್ರ ಚರ್ಚೆ ಕ್ರಾಸ್ ವೋಟ್ ಮಾಡೋದಲ್ಲ. ನಿಮ್ಗೇನಾಗ್ಬಿಡುತ್ತೆ, ಈ ಕ್ರಾಸ್ ವೋಟ್ ಮಾಡೋದು ವಿಷಯ ಅಲ್ಲ. ಕ್ರಾಸ್ ವೋಟ್ ಮಾಡಿದ ಮೇಲೆ ಸೆಕ್ಯೂರಿಟಿ ಏನು, ಭದ್ರತೆ ಏನು ಅಂತ ಪ್ರತಿಯೊಬ್ಬ ಶಾಸಕನಿಗೂ ಆ ಪ್ರಶ್ನೆ ಇದ್ದೇ ಇರುತ್ತೆ. ಹೂ ಎವರ್ ಇಟ್ ಮೇ ಬಿ. ನಾನು ಇವತ್ತಲ್ಲ ನಾಳೆ ಸಿಕ್ಕಿಬಿದ್ದೇ ಬೀಳ್ತೀನಿ, ಎಷ್ಟೇ ಮುಚ್ಚಿಟ್ಕೊಂಡು ಮತದಾನ ಮಾಡಿದರೂ ಕೂಡ ಸಿಕ್ಕಾಕೊಳ್ತೀನಿ ಅಂತ ಕ್ರಾಸ್ ವೋಟ್ ಮಾಡೋರು ಎಲ್ರಿಗೂ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ವೆರಿ ಫಸ್ಟ್ ಅವ್ರು ಯೋಚನೆ ಮಾಡೋದೇನು ಅಂದರೆ, ನಾನು ಕ್ರಾಸ್ ವೋಟ್ ಮಾಡಿದ ಮೇಲೆ ನನ್ನ ರಕ್ಷಕರು ಯಾರು? ಪಾರ್ಟಿ ಗೊತ್ತಾದಂಥ ರಕ್ಷಣೆ ಮಾಡಲ್ಲ, ಕ್ರಮ ತಗೋತಾರೆ, ಶಿಸ್ತು ಸಮಿತಿ ಬರೀತಾರೆ, ಉಚ್ಚಾಟನೆ ಮಾಡಿದ ನನ್ನ ಪರಿಸ್ಥಿತಿ ಏನು ಅಂದಾಗ ಯಾರು ನನಗೆ ಆಶ್ರಯ ಕೊಡೋದು? ಯಾರ ಸಿಲ್ಲುಮ್ಗೆ ನಾನು ಹೋಗಲಿ? ಯಾರ ಆಶ್ರಯದಲ್ಲಿ ನಾನು ಬದುಕಬೇಕು, ಬೆಳಿಬೇಕವಾಗ ರಾಜಕೀಯದಲ್ಲಿ? ಒಬ್ಬ MLA ಹೋಗಿ ಒಂದು ಕ್ರಾಸ್ ವೋಟ್ ಮಾಡಿ ನಿನ್ನ ಪಕ್ಷದ ಆಚೆ ಹೊಟ್ಟೋಗು ಅಂದರೆ ಚುನಾವಣೆ 2 ವರ್ಷದಲ್ಲಿದೆ. ನನಗೆ ಆಸರೆ ಆಗೋರು ಯಾರು? ಕಾಂಗ್ರೆಸ್ ಆಸರೆ ಆಗಬಲ್ಲದ ಅಂತ ಫಸ್ಟ್ ಥಿಂಕ್ ಮಾಡೋದವರೇನು, ನಮ್ಮ ಪಾರ್ಟಿ ಗೆಲ್ಲುತ್ತಾ ಮುಂದಿನ ಚುನಾವಣೆಯಲ್ಲಿ? ವೆರಿ ಫಸ್ಟ್ ಯೋಚನೆ ಮಾಡ್ತಾರೆ. BJP ಅವರಾದರೂ ಅಷ್ಟೇ, ಕಾಂಗ್ರೆಸ್ ಆದರೂ ಅಷ್ಟೇ, JDS ಆದರೂ ಅಷ್ಟೇ. ನನ್ನ ಪಾರ್ಟಿ ಮುಂಬರುವ ಚುನಾವಣೆಯಲ್ಲಿ ಗೆಲ್ಲುತ್ತಾ? ಗೆದ್ದೇ ಗೆಲ್ತಾರೆ. ಗೆಲ್ಲೋದು ಅಂದರೆ ಬಹುಮತ 113 ಬರುತ್ತಾ ನಮ್ಮ ಪಾರ್ಟಿಗೆ ಕರ್ನಾಟಕದಲ್ಲಿ. 113 ಬಂದು ನಾವು ಆಳ್ವಿಕೆ ಮಾಡ್ತೀವ. ಪಾಯಿಂಟ್ 1. ಪಾಯಿಂಟ್ 2, ಇಲ್ಲಪ್ಪ ನನ್ನ ಪಾರ್ಟಿ ಒಂದಕ್ಕೆ 113 ಬರಲ್ಲ, ಬೇರೆಯವರೊಂದಿಗೆ ಮೈತ್ರಿ ಇದ್ದೀವಿ. ಸಪೋಸ್ JDSನ ಒಬ್ಬ ವ್ಯಕ್ತಿ ಯೋಚನೆ ಮಾಡ್ತಾನೆ, ನಾನು BJP ಒಂದಿಗೆ ಮೈತ್ರಿಯಲ್ಲಿದ್ದೀನಿ, ಅವರೊಂದು 90 100 ಬಂದರೆ, ನಾವೊಂದು 20 22 ಬಂದುಕೊಂಡ್ರೆ, ಅಥವಾ ನಾವೊಂದು 25 ಬಂದರೆ 100 125ರಲ್ಲಿ ನಮ್ಮದು ಸರ್ಕಾರ ನಡೆಯುತ್ತೆ, ಸೊ ನನಗೇನೋ ಸಿಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಆ ಕಾನ್ಫಿಡೆನ್ಸ್ ಇರಲ್ವಲ್ಲ, ಇಲ್ಲ ನಮ್ಮ ಪಾರ್ಟಿ ಕಷ್ಟ ಇದೆ, ಸಿಚುವೇಶನ್ ಆ ಥರ ಇಲ್ಲ ಅಂತ JDSಲ್ಲಿ ಅನಿಸಿರಬೇಕು. ಇಲ್ಲ BJP ಅವ್ರಿಗೆ, ನನ್ನ ಪಾರ್ಟಿಲಿ ಆ ಪರಿಸ್ಥಿತಿ ಇಲ್ಲ, ಇವ್ರು 120 ತೊಗೊಳ್ತಾರೆ, ಇವರೊಬ್ಬರೇ ಅಧಿಕಾರ ಮಾಡ್ತಾರೆ, ನಾನು ಹೇಳಲಾರೆ. ಅಕಸ್ಮಾತ್ ಇವರು JDS ಜೊಂದಿಗೆ ಸೇರಿಕೊಂಡು ಅಧಿಕಾರವನ್ನು ಮಾಡಿದ್ರು ಅಂತಲೇ ಅಂದುಕೊಳ್ಳಿ, ಮುಖ್ಯಮಂತ್ರಿ ಆಗೋದು JDSನವ್ರು ಆಗ್ತಾರೆ ವಿನಃ BJP ಅವರಾಗಲ್ಲ. ಯಾಕೆ? ಇಡೀ ಕೇಂದ್ರದಲ್ಲಿ BJP ನಾಯಕರನ್ನು ಮೀಟ್ ಮಾಡಬೇಕು ಅಂದರೆ BJP ನಾಯಕರಿಗೆ ಆಗಲ್ಲ, ಅದು ನಮ್ಮ ರಾಜ್ಯದವ್ರ ಕಡೆಯಿಂದ. ಕುಮಾರಸ್ವಾಮಿಗೆ ಆರಾಮಾಗಿ ಆಕ್ಸೆಸ್ ಇದೆ. ಅದು ಮೋದಿಯವ್ರ ಜೊತೆ ಬೇಕಾ, ಅಮಿತ್ ಶಾ ಅವ್ರ ಜೊತೆ ಬೇಕಾ ಮೀಟ್ ಮಾಡ್ಕೊಂಡು ಬರ್ತಾರೆ. ಬಟ್ ನಮ್ಮ BJP ಲೀಡರ್ಗಳಿದ್ದಾರಲ್ಲ, ಸೋಕಾಲ್ಡ್ BJP ಲೀಡರ್ಗಳು, ಇವರಿಗೆ ಇವ್ರ ಪಾರ್ಟಿ ಹೈಕಮಾಂಡ್ ನಾಯಕರದೇ ಅಷ್ಟು ದೊಡ್ಡ ಮಟ್ಟದ ಆಕ್ಸೆಸ್ ಇಲ್ಲ. ಸೊ ಪರಿಸ್ಥಿತಿ ಹೀಗಿದ್ದಾಗ ಕುಮಾರಸ್ವಾಮಿ ಅವರು CM ಮಾಡೋಕ್ಕೆ ನಾವೇಕೆ BJPಲಿರಬೇಕು, ನಮಗೇನು ಸಿಗಲ್ಲ, ಈ ಕ್ಯಾಲ್ಕುಲೇಷನ್ಸ್ ಇನ್ನೊಂದು ಕಡೆ. ಚಾಯ್ಸ್ 3. ಸರಿ, ಈ ಥರ ಆಗಲಿಲ್ಲ, ನನಗೆ ಅವರೇನೋ ಭರವಸೆ ಕೊಟ್ಟಿದ್ದಾರೆ. ಯಾರಿಗೆ ಇವ್ರು ಮತ ಹಾಕ್ತಿರ್ತಾರಲ್ಲ, ಕಾಂಗ್ರೆಸ್ನವರೇ ಅಂದ್ಕೊಳ್ಳಿ, ಭರವಸೆ ಏನೋ ಇದೆ ನನಗೆ, ಕ್ಷೇತ್ರಕ್ಕೆ ಅನುದಾನ ಕೊಡಬಹುದು, 2 ವರ್ಷ ಇದೆ. ಇಲ್ಲಿ ಪಾರ್ಟಿಯಿಂದ ಆಚೆ ಹಾಕಿದ್ರೂ ಶಾಸಕತ್ವ ಹಾಗೇ ಇರುತ್ತೆ. ಶಾಸಕತ್ವ ಜನ ಕೊಟ್ಟಿದ್ದು, ಟಿಕೆಟ್ ಪಾರ್ಟಿ ಕೊಟ್ಟಿದ್ದು. ಪಾರ್ಟಿ ಟಿಕೆಟ್ ಕೊಟ್ಟಿರುತ್ತೆ, B ಫಾರ್ಮ್ ಕೊಟ್ಟಿರುತ್ತೆ, ಅವ್ರನ್ನ ಆಯ್ಕೆ ಮಾಡೋದು ಜನ. ಹಾಗಾಗಿ ಯಾವುದೇ ಪಾರ್ಟಿಯಿಂದ ಏನೇ ಕೆಲಸದ ಮೇಲೆ ಅಥವಾ ಉಚ್ಚಾಟನೆ ಆದರೂ ಶಾಸಕತ್ವಕ್ಕೆ ತೊಂದರೆ ಆಗಲ್ಲ, ಶಾಸಕತ್ವ ಹಾಗೇ ಇರುತ್ತೆ. ಯಾವಾಗ ಅವರು ಒಂದು ಪಾರ್ಟಿ ನನ್ನ ಪಾರ್ಟಿಗೆ ಜಾಯ್ನ್ ಆಗೋ ಪ್ರೊಸೆಸ್ ಆಗಿಬಿಡುತ್ತಲ್ಲ, 3/2 ಶಾಸಕರಾಗಿದ್ದರೆ ಸಮಸ್ಯೆ ಇಲ್ಲ, ಪಕ್ಷಾಂತರ ನಿಷೇಧ ಕಾಯ್ದೆ ಅಪ್ಲೈ ಆಗಲ್ಲ. ಇದೇನೋ ಮಾಡಿಬಿಟ್ಟಿದ್ದಾರೆ ಅಂತ ಉಚ್ಚಾಟಿಸ್ತಾ ಇದ್ದೀವಪ್ಪ, ಯತ್ನಾಳ್ ಉಚ್ಚಾಟಿಸ್ತಾ ಇದ್ದೀವಿ, ಸೋಮಶೇಖರ್ ಉಚ್ಚಾಟಿಸ್ತಾ ಇದ್ದೀವಿ, ಆಯಿತು ಹೆಬ್ಬಾರ್ ಉಚ್ಚಾಟಿಸ್ತಾ ಇದ್ದೀವಿ. ಸರಿ, ಅವರು ಶಾಸಕರಾಗಿರ್ತಾರೆ, BJP ಶಾಸಕರಾಗಿರಲ್ಲ. ಸೊ ಹೀಗಾದಾಗ ಏನಾಗ್ಬಿಡುತ್ತೆ, ಇವರಿಗೆ ಮ್ಯಾಕ್ಸಿಮಮ್ ಉಚ್ಚಾಟನೆ ಮಾಡ್ಕೊಳ್ಳಿ, 2 ವರ್ಷ ನಾನೇ MLA ಇರ್ತೀನಿ, ನನ್ನ ಕ್ಷೇತ್ರಕ್ಕೆ ಕಾಂಗ್ರೆಸ್ನವ್ರು ಅನುದಾನ ಕೊಟ್ಬಿಡ್ತಾರೆ, ನಾನು ಅವಾಗ ಚೆನ್ನಾಗಿರಬಹುದು. ನೆಕ್ಸ್ಟ್ ಎಲೆಕ್ಷನ್ಗೆ ಈ ಪಾರ್ಟಿಯಿಂದ ಟಿಕೆಟ್ ನನಗೆ ನಿರಾಕರಿಸಿದರೆ ಕಾಂಗ್ರೆಸ್ನ ಅಭಯ ಇದೆ ನನಗೆ, ಆ ಕಾರಣಕ್ಕೂ ಅವ್ರು ವೋಟ್ ಮಾಡಬಹುದಾಗುತ್ತೆ. ಅದು ಕೂಡ ನನಗೆ ಗೊತ್ತು, ಇವರೆಲ್ಲ ಏನೇನು ಮಾಡ್ಕೊಂಡಿದ್ದಾರೆ, ಯಾರು ಪಾರ್ಟಿ ಬಿಡಬೇಕು ಅಂತ ಇದ್ದಾರೆ ಅಂತ ಕೂಡ ನನಗೆ ಗೊತ್ತು ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಇಲ್ಲಿ ಮಾತಾಡಿದ್ದಾರೆ. ನನಗೆ ನಿನ್ನೆ ಚುನಾವಣೆಯಲ್ಲಿ ಯಾರು ಕ್ರಾಸ್ ವೋಟ್ ಮಾಡಿದ್ದಾರೆ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ.
ಸಂಪೂರ್ಣವಾದ ಮಾಹಿತಿ ಇಟ್ಕೊಂಡಿದ್ದೇನೆ. ಅದರಿಂದ ನಾನೇನು ವಿಚಲಿತನಾಗಿಲ್ಲ. ಯಾರ್ಯಾರು ಕ್ರಾಸ್ ವೋಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮೊದಲೇ ನಾನು ನಿರೀಕ್ಷೆನೂ ಇಟ್ಕೊಂಡಿದ್ದೆ. ನನಗೆ ಗೊತ್ತಿತ್ತು ಇದು. ನಾನು ಸಾಂಕೇತಿಕವಾಗಿ ನನ್ನ ಪಕ್ಷದ ಶಾಸಕರು ಈಗಲೂ ಯಾವ ರೀತಿ ನಡ್ಕೋಬೋದು ಅಂತಕ್ಕಂಥದ್ದನ್ನು ಪರೀಕ್ಷೆ ಆಗಲಿ ಅಂತಲೇ ಇವತ್ತು ಅಭ್ಯರ್ಥಿ ಹಾಕಿದ್ದೆ. ಮುಂದೆ ಏನು ಮಾಡಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಯಾವ್ಯಾವಾಗ ಯಾರ್ಯಾರ ಹತ್ರ ಏನೇನು ಮಾತಾಡಿದ್ದಾರೆ, ಏನೇನು ವ್ಯವಹಾರಗಳು ನಡೆದಿದೆ, ಅದೆಲ್ಲ ನನಗೆ ಗೊತ್ತಿರೋ ವಿಷಯ. ನಮ್ಮಲ್ಲಿ 4 ಜನ ಮಾಡಿದ್ದಾರೆ. ಯಾರು ಅಂತಕ್ಕಂಥದ್ದು ಗೊತ್ತಾಗಿದೆ. ಅದು ಚರ್ಚೆಯಾಗಿದೆ. ಹಿಂದೆ ಕಳೆದ 3 ವರ್ಷದಿಂದ ಏನೇನು ನಡ್ಕೊಂಬರ್ತಿದೆ ನಾನು ಗಮನ. ಜಿ ಟಿ ದೇವೇಗೌಡರ ಹೆಸರು ನನ್ನ ಬಳಿ ಅಂತೂ ಹೇಳಲೇಬೇಡಿ. ಅವ್ರ ಹೆಸರೇ ಎತ್ತಬೇಡಿ ನನ್ನ ಬಳಿಯಲ್ಲಿ. ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಮೈಸೂರಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಮಾತಿದ್ದು, ಜಿ ಟಿ ದೇವೇಗೌಡರು ಮೊಟ್ಟ ಮೊದಲ ಬಾರಿಗೆ ಅವರು ಬಂದಾಗ ಮತ ಅವರೇ ಹಾಕಿದ್ದು, ಅವರೇನು ಅಡ್ಡ ಮತದಾನ ಮಾಡಿಬಿಟ್ಟಿದ್ದಾರೆ ಅಂತ ದೊಡ್ಡ ಗುಮಾನಿ ಎದ್ದಿತ್ತು. ಮಾಡಿದ್ದಾರಾ, ಪ್ರೂವ್ ಮಾಡ್ತೀರಾ ಅಂದರೆ ಇಲ್ಲ, ಯಾರಿಗೂ ಪ್ರೂವ್ ಮಾಡೋಕ್ಕಾಗಲ್ಲ. ಕಾರಣ ಇಲ್ಲಿ ಹೇಗೆ ವಿಷಯ ಅಂದರೆ ಅದು ಗೌಪ್ಯ ಮತದಾನ. ಅದು ಅವ್ರು ಯಾರು ವೋಟ್ ಮಾಡಿದ್ದಾರೆ ಅನ್ನೋ ಒಂದು ಮತಪತ್ರವನ್ನು ಯಾರಿಗೂ ತೋರಿಸಲ್ಲ ಅವರು. ಹಾಗಾಗಿ ಬಟ್ ಜಿ ಟಿ ದೇವೇಗೌಡರು ವೋಟ್ ಮಾಡಿದ ಮರುಕ್ಷಣದಿಂದ ಬಿ ಜೆ ಪಿ ಸ್ಟ್ರಾಟಜಿಯಲ್ಲಿ ಚೇಂಜ್ ಆಗಿಬಿಡ್ತು. ಅವ್ರು ಚೇಂಜ್ ಮಾಡ್ಕೊಂಬಿಡಿ, 28 ವೋಟ್ ಹಾಕೋ ಕಡೆ 30 ಹಾಕ್ಬಿಡಿ, ಸೇಫರ್ ಸೈಡ್ 2 ವೋಟ್ ಜಾಸ್ತಿ ಇರಲಿ, ಉಳಿದಕ್ಕೆ ಜೆ ಡಿ ಎಸ್ಗೆ ಹಾಕೊಳ್ಳಿ ಅಂತ ಹೇಳಿದರು. 4 ವೋಟ್ ಜೆ ಡಿ ಎಸ್ಗೆ ಹಾಕೊಂಬಿಡಿ ನೀವು ಅಂತ ಅವ್ರು ಹೇಳ್ಕೊಂಡಿದ್ರು. ಆದರೆ ಜೆ ಡಿ ಎಸ್ಗೆ 4 ವೋಟು ಬರಲಿಲ್ಲ, ಅಲ್ಲೂ ಕ್ರಾಸ್ ವೋಟಿಂಗ್ ಆಯಿತು. ಈ ಕಡೆ 28 ಒಬ್ಬ ಅಫಿಷಿಯಲ್ ಕ್ಯಾಂಡಿಡೇಟ್ಗೆ ಬೀಳೋದಿರಲಿ, 27 ಬಂತು. ಆಮೇಲೆ ಎರಡನೇ ಪ್ರಶಸ್ತ್ಯದ ಮತಗಳ ಆಧಾರದ ಮೇರೆಗೆ ಅವ್ರು ಗೆದ್ದುಕೊಂಡ್ರು. ಇಲ್ಲಿ ಜಿ ಟಿ ದೇವೇಗೌಡರ ಬಗ್ಗೆ ಅನುಮಾನ ಸುಳಿದಾಡ್ತವಾಗ ಇದೇ ವಿಚಾರಕ್ಕೆ ಜಿ ಟಿ ದೇವೇಗೌಡರು ಕುಮಾರಸ್ವಾಮಿ ಅಂದ ತಕ್ಷಣ ಕುಮಾರಸ್ವಾಮಿ ಅವರಿಗೆ ಸಿಟ್ಟು ಬಂತು. ಯಾವ ಕಾರಣಕ್ಕೂ ಅವ್ರ ಹೆಸರೆತ್ತಬೇಡಿ, ನಾನು ಅವ್ರ ಬಗ್ಗೆ ಏನು ಮಾತಾಡಲ್ಲ. ಎಚ್ ಡಿ ರೇವಣ್ಣ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಆದರೆ ಪಕ್ಷದಲ್ಲಿ ಏನೇ ಆಗಲಿ ಅಂತಿಮ ತೀರ್ಮಾನ ಮಾಡೋದು ನಾನು. ಕಾರ್ಯಕರ್ತರ ಅಭಿಪ್ರಾಯ ನನಗೆ ಬಹಳ ಮುಖ್ಯ. 2006, 2013, 2018, 2018ರಲ್ಲಿ ಏನೇನು ಮಾಡಿದ್ದಾರೆ ಇವರು ಅಂತ ನಾನು ನೋಡಿದ್ದೀನಿ. ಯಾರೆಷ್ಟೇ ಒತ್ತಡ ಹಾಕಿಬಿಡಲಿ, ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಜಿ ಟಿ ದೇವೇಗೌಡರ ವಿರುದ್ಧವಾಗಿ ಪರೋಕ್ಷವಾಗಿ ಕಿಡಿಕಾರಿರೋದು ಕುಮಾರಸ್ವಾಮಿ ಅವರು. ನಾನು ಒಂದು ಬಾರಿ ದೊಡ್ಡಗೌಡರ ವಿರುದ್ಧ ನಿರ್ಧಾರ ತೆಗೆದುಕೊಂಡೆ. ಅದರಿಂದ ಜನರಿಗೆ ಕುಮಾರಸ್ವಾಮಿ ಯಾರು ಅಂತ ಗೊತ್ತಾಯಿತು. ವೈಯಕ್ತಿಕ ಪ್ರಶ್ನೆ ಅಲ್ಲ ಇದು. ಪಕ್ಷ ಉಳಿಸಿಕೊಳ್ಳುವುದಕ್ಕೆ ಕಠಿಣ ಕ್ರಮದ ಅನಿವಾರ್ಯತೆ ಇದೆ. ಇವತ್ತಿನಿಂದ ನನ್ನ ಹೋರಾಟ ಶುರು ಅಂತ ಕುಮಾರಸ್ವಾಮಿ ಮಾತಾಡಿದ್ದಾರೆ. ಅಂತಿಮವಾಗಿ ಯಾರೇ ಹೋಗಿ ಚರ್ಚೆ ಮಾಡಿದ್ರು ಅಂತಿಮವಾದ ನಿರ್ಣಯ ನನ್ನ ಕಾರ್ಯಕರ್ತರ ಅಭಿಪ್ರಾಯಗಳೇನಿದೆ ಅದನ್ನು ಇಟ್ಕೊಂಡು ನಾನೇ ತೀರ್ಮಾನ ಮಾಡ್ತೀನಿ. ಅವ್ರು ಯಾರು ವೈಯಕ್ತಿಕವಾಗಿ ಪಾಪ ಅವರವರು ಆತ್ಮೀಯತೆ ಏನು ಇಟ್ಕೊಂಡಿರ್ತಾರೆ ಅದ್ರ ಮೇಲೆ ಹೋಗಿ ಪಾಪ ಏನೋ ಚರ್ಚೆ ಮಾಡ್ಕೋಬೋದು. ಆದರೆ ಪಕ್ಷದಲ್ಲಿ ಅಂತಿಮ ನಿರ್ಣಯ ನಾನೇ ಮಾಡಬೇಕಾದಂಥ ಅನಿವಾರ್ಯತೆ ನನಗೆ ಸೃಷ್ಟಿ ಮಾಡಿದ್ದಾರೆಲ್ಲ. ನಾನು ಎಷ್ಟು ಬಾರಿ ಹೇಳಿದ್ದೀನಿ ಅವ್ರ ಬಗ್ಗೆ ಚರ್ಚೆನೇ ಮಾಡಬೇಡಿ ನನ್ನ ಹತ್ರ ಅಂತ ಹೇಳಿದ್ದೀನಿ. ಯಾಕೆಂದರೆ ನನಗೆ ಈ ಹೊಸ್ದಾಗಿ ಅನುಭವ ಆಗಿರೋದಲ್ಲ, 3 ಬಾರಿ ಅನುಭವ ಆಗಿದೆ. 2006ರಲ್ಲಿ ಏನಾಯಿತು, ಆಮೇಲಿಂದ 13ಕ್ಕೆ ಬಂದರು, ಆಮೇಲೆ ಮತ್ತೆ ಆಗೇನೇನು ನಡೀತು, ಮತ್ತು ಆಮೇಲೆ 18ಕ್ಕೆ ಏನಾಯಿತು, 23ಕ್ಕೆ ಏನಾಯಿತು, ಎಲ್ಲ ನೋಡಿದ್ದೀನಿ. ವೈಯಕ್ತಿಕವಾಗಿ ನಾನು ಏನೂ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ನನಗದರ ಅನುಭವಗಳಾಗಿದೆ. 2006 ಪಾರ್ಲಿಮೆಂಟ್ ಅಸೆಂಬ್ಲಿ ಇಲ್ಲಿ ಬೈ ಎಲೆಕ್ಷನ್ ಆಯ್ತಲ್ಲ, ಅಲ್ಲಿಂದಲೇ ನನಗೆ ಅನುಭವ ಆಗಿದೆ ಅವ್ರು ಯಾವ ರೀತಿ ಇದ್ದಾರೆ ಅಂತ ಹೇಳಿ. ಬೇಡ ಚರ್ಚೆ ಬೇಕು. ಇವತ್ತಿನವರೆಗೆ ಏನಾದರೂ ನೀವು ಆ ವಿಷಯದಲ್ಲಿ ನನ್ನ ಸ್ಟ್ಯಾಂಡ್ ಏನಿದೆ, ನೀವು ಹಲವಾರು ಬಾರಿ ಕೇಳಿದ್ದೀರಿ, ನನ್ನ ಸ್ಟ್ಯಾಂಡ್ ಏನು ಅನ್ನೋದು ಹೇಳ್ಬಿಟ್ಟಿದ್ದೀನಿ. ಅದರಿಂದ ನನಗೆ ಅದರ ಬಗ್ಗೆ ಯಾವುದೇ ಕಾರಣಕ್ಕೂ ಯಾರು ಒತ್ತಡಗಳಿದ್ದರೂ ನಮ್ಮ ಲೀಡ್ರುಗಳು ಭಾಳ. ಜಿ ಟಿ ದೇವೇಗೌಡರ ಬಗ್ಗೆ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಹೇಳಿದ ಮೇಲೆ ಇನ್ನೇನಪ್ಪ ಹೇಳಿ ನಾನು, ಎಲ್ಲ ಕುಮಾರಸ್ವಾಮಿನೇ ಹೇಳಿಬಿಟ್ಟಿದ್ದಾರಲ್ಲ, ನಾನೇನಪ್ಪ ಮಾತನಾಡಲಿ. ಆತ್ಮಸಾಕ್ಷಿಯಿಂದ ವೋಟ್ ಮಾಡಿ ಅಂತ ಹೇಳಿದರು, ನಾನು ಆತ್ಮಸಾಕ್ಷಿಯಿಂದ ವೋಟ್ ಹಾಕಿದ್ದೀನಿ. ಇನ್ನೇನು ಅವರೇ ಮಾತಾಡಲ್ಲ ಅಂದಮೇಲೆ ನಾನೇನು ಮಾತಾಡೋಕ್ಕಿದೆ ಇಲ್ಲಿ. ಜೆ ಡಿ ಎಸ್ ಶಾಸಕ ಜಿ ಟಿ ದೇವೇಗೌಡರ ಹೇಳಿಕೆ ಇದು. ಮುಂದೆ ಜೆ ಡಿ ಎಸ್ಸಿಂದ ಚುನಾವಣೆಗೆ ನಿಂತ್ಕೊಳ್ತೀರಾ ಅಂತ ಪ್ರಶ್ನೆ ಕೇಳಿದ್ರೆ ಇನ್ನೂ 2 ವರ್ಷ ಇದೆಯಪ್ಪ, ಈಗ ಯಾಕೆ ಅದು ಮಾತು, 2 ವರ್ಷ ಇದೆಯಲ್ಲ ಅಂತ ಜಿ ಟಿ ಡಿ ಹೇಳ್ತಾರೆ. ಇಲ್ಲಿ ದೇವೇಗೌಡರನ್ನ ಭೇಟಿ ಮಾಡ್ತೀರಾ ನೀವು, ದೇವೇಗೌಡರೇ ಜಿ ಟಿ ದೇವೇಗೌಡರಿಗೆ ಅಂತ ಕೇಳಿದಾಗ ದೇವೇಗೌಡರನ್ನ ಯಾವಾಗಲೂ ಭೇಟಿ ಮಾಡ್ತಾನೆ ಇರ್ತೀನಲ್ಲಪ್ಪ ನಾನು ಅಂತ ಜಿ ಟಿ ದೇವೇಗೌಡರು ಮಾತಾಡಿದ್ದಾರೆ.
ಮತದಾನ ಮಾಡಿದ್ದೀನಿ. ಮತ್ತೆ ಈಗ ಮುಂದಿನ ಚುನಾವಣೆಯಲ್ಲಿ ತಾವು ಜೆಡಿಎಸ್ ಇಂದ ಇದು ಮಾಡ್ತಾರೆ ಸರ್. ಇನ್ನು 2 ವರ್ಷ ಇದೆ. ಆಮೇಲೆ ನಂತರ ಪುನಃ ನೀವು ದೇವೇಗೌಡರನ್ನ ಭೇಟಿ ಮಾಡ್ತಿದ್ದಾರೆ ಸರ್. ಯಾವಾಗಲೂ ದೇವೇಗೌಡರು ಭೇಟಿ ಮಾಡೋದು ಇದ್ದೇ ಇದೆಯಲ್ಲ, ಪಾಪ ಹಿರಿಯವರು ಇದ್ದಾರೆ, ಓಕೆ. ಯಾವಾಗಲೂ ಭೇಟಿ ಮಾಡ್ತಾರೆ. ಮುಖ್ಯಮಂತ್ರಿಗಳ ಹತ್ರ ನಮ್ಮ ಕ್ಷೇತ್ರಕ್ಕೆ ಅನುದಾನ ಯಾವಾಗ ಕೊಡ್ತೀರಿ ಅಂತ ಕೇಳಕ್ಕೆ ಫಸ್ಟ್ ಟೈಮ್ ಭೇಟಿ ಮಾಡಿದ್ದೀನಿ. ಆಮೇಲೆ ಇದು ಕುಮಾರಸ್ವಾಮಿ ಅವರು ಇವತ್ತು ಬೆಳಿಗ್ಗೆ ತಮ್ಮ ಬಗ್ಗೆ ಕಾರವಾಗಿ ಪ್ರತಿಕ್ರಿಯೆ ಮಾಡಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಅವರೇ ಹೇಳಿದ್ದಾರೆ, ನಾನು ಯಾವ್ದು ನೋಡಿಲ್ಲ ಇನ್ನ. ಮತದಾನ ಮಾಡಿದ್ದೀನಿ. ಮತ್ತೆ ಈಗ ಮುಂದಿನ ಚುನಾವಣೆಯಲ್ಲಿ ತಾವು ಜೆಡಿಎಸ್ ಇಂದ ಇದು ಮಾಡ್ತಾರೆ ಸರ್. ಇನ್ನು 2 ವರ್ಷ ಇದೆ. ಆಮೇಲೆ ನಂತರ ಪುನಃ ನೀವು ದೇವೇಗೌಡರನ್ನ